ಲೇಪೋ 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 ಏನೇ ಅಕ್ಕ ಏ ಬಾ ತೆಗ್ದಿಕ್ಕವ್ರೇನೋ ಪೇಡ್ಜ ನೋಡೋಣ ಅದೇನು ಹೆಂಗೈತೆ ಏನೋ ಎತ್ತ ಅಂತ ಹೇಳಿ ನನಗೆ ಅವಾಗಿಂದ ನಾ ಹೇಳತ್ತಿ ನೋಡ್ತೇನೆ ಅಂತ ಅನ್ನಿಸ್ತೈತಿ ನಾನು ನೋಡ್ಕೊಂಬರೋಣ ನಾನು ಅದಕ್ಕೇನೆ ಹೋಗೋಣ ಅಂತ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಂಗೂ ಆಗುತ್ತೆ ನೋಡ್ದಂಗೂ ಆಗುತ್ತೆ ಅದಕ್ಕೆ ನೋಡೋಣ ಆಗ್ತೈತೆ ನನಗಂತೂ ನಾನು ಮಾತಾಡ್ಸ್ಕೊಂಡು ಸೆನಕ್ಕಿರ್ತೀನಿ ಅವಳ್ತಾಗೆ ಚೆನ್ನಾಗಿರೋದೇ ಬೇಕಾಗಿರೋದು. ಇವಾಗ ಸುಮ್ಮನೆ ಚೆನ್ನಾಗಿದ್ರೆ ಯಾವುದೂ ಇರಲ್ಲ, ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗು. ಬಾ ಹೋಗೋಣ ನೋಡ್ಕೊಂಬರೋಣ ಅದಲ್ಲಿ. ನಮ್ಮ ಅಜ್ಜಿ ಬೈಯದೇ ಸರಿ ಇವ್ರನ್ನ ಬೈತಿರ್ತಾನೆ, ಸುತ್ತರಿಯಕ್ಕೆ ಹೋಗ್ತಾಳೆ ಅಲ್ಲೋ ಇಲ್ಲೋನೋ ಓಡಾಡ್ತಾಳೆ ಅಂತ. ಏನಂಗೆ ಇಬ್ಬರಾಳು ಅಕ್ಕ ತಂಗಿಯರು ಒಂದಾಗಿರೋದಕ್ಕೆ ಬೇಡ, ಸುಮ್ಮನೆ ಕುತ್ಕೊಂಡು ಮಾತಾಡೋದು ಅಲ್ಲೂ ಇಲ್ಲೂ ಹೋಗೋದು. ತೆಗಿ ನಾನು ಅಕ್ಕೆ ಮತ್ತೆ ಇವಳು ಒಂದಾಗದೆ ಬೇಡ, ಇವಳು ಜಗಳ ಆಡಿದ್ದೆ ಒಳ್ಳೇದು ಅನ್ಕಂಡು. ಚೆನ್ನಾಗಿದ್ಬಿಟ್ರೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ. ಅವ ನೋಡ್ಬೇಕು ಇಬ್ಬರಾಳು. ನಮ್ಮ ಪಾಪ ಬರಲಿ, ನಮ್ಮ ಪಾಪ ಅಂದಮೇಲೆ ಮಾತಾಡ್ತೀನಿ ನಾನು. ಹುರ್ಕೊಂತಿರ್ತಾಳೆ ನಮ್ಮ ಅತ್ತೆ ಅಂತೂ. ನೋಡ್ತಾಳೆ ಸುಮ್ಮನೆ ಬಂದರೆ ಕಪಾಲಾಟ್ ನೋಡ್ದಂಗೆ ಆಗುತ್ತೆ. ಅವಳ್ದೇನು ಲೆಕ್ಕ ಬಾ. ಇವಾಗ ನೀನೇನು ಇಲ್ಲಿಗೆ ಬಂದರೆ ಅವನೇನು ಒಂಬಲ್ಲ ರಾಮ್. ಭೂಮಿರ್ ಬಂತಕ್ಕಂದ್ರೆ ಅಕ್ಕ ಅಂತೇಳಿ ಚೆನ್ನಾಗಿ ಒಳ್ಳೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾನೆ. ಅವನೇನೇನು ಒಂಬಲ್ಲ. ಇಲ್ಲ ಯಾಪೆ ಏನು ಒಂಬಕ್ಕೆ ಹೋಗಲ್ಲ. ತೆಗ್ದವ್ರ ಇಲ್ಲ ಇನ್ನಾನ ಆಲೆ ಜೋಡ್ಸಿರ್ತಾರ ಬಾ ಕಣೆ. ಆಲೆ ತೆಗ್ದಿಕ್ಕವ್ರಿ ಟಿ ವಿ ನೋಡಿ ದೊಡ್ಡದು ಚೆನ್ನಾಗೈತೆ ಕಣೆ. ಇದೊಂಥರ ಚೆನ್ನಾಗೈತಿ. ಚೆನ್ನಾಗೈತೆ ಕಣೆ ಅಕ್ಕ. ಬ್ಲ್ಯಾಕ್ ಕಲರ್ ಆದರೆ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣ್ತೈತಿ. ನಾನು ಅದಿನ್ನೇನು ಚೆನ್ನಾಗಿರುತ್ತೆ ಅನ್ಕೊಂಡೆ. ಚೆನ್ನಾಗೈತಪ್ಪ. ನೋಡಕ್ಕೆ ಬಂದವ್ರೆ ಏನು ಹೇಳ್ತಾರ. ನೋಡೋಣ ಅಂತ ಹೇಳೇನೆ ಬಂದವ್ರೆ. ಏನಿಲ್ಲ ಭೂಮಿ, ಫ್ರಿಜ್ ನೋಡೋಣ ಅಂತ ಬಂದ್ವಿ. ಬ್ಲ್ಯಾಕ್ ಕಲರ್ ಒಂಥರ ಏನನ್ನ ಧೂಳು ಕುಕ್ಕಂಡ್ರೆ ಹಂಗೆ ಕಾಮತ್ತೆ ಭೂಮಿ. ಅದೇ ನಾನು ಹೇಳ್ದಂಗೆ ಸಿಮೆಂಟ್ ಕಲರ್ ಅಂತದ್ದು ಬರುತ್ತಲ್ಲ, ಆ ಥರ ತಗೊಂಬಂದಿದ್ರೆ ಚೆನ್ನಾಗಿರೋದು. ಒಂಥರ ಲೈಟ್ ಕಲರು ಚೆನ್ನಾಗಿ ಕಾಣಿಸೋದು. ಇದು ಹಳೆ ಮನೆ ಅಲ್ಲ, ಧೂಳು ಹಿಂಗೆ ಕುಕ್ಕಂಬತ್ತೆ. ಬ್ಲ್ಯಾಕ್ ಕಲರ್ ಮೇಲೆ ಕುಕ್ಕಂಡ್ರೆ ಹಿಂಗೆ ಕಾಮ್ತೈತಿ. ಅಯ್ಯೋ ನಾ ಮಾಡೋ ಕೆಲಸ ಇನ್ನೇನು, ನಾವೆಲ್ಲ ಒರೆಸ್ಕೊಂಡು ಇಕ್ಕೆಂಬ್ತೀವಿ ಹೇಳು. ದಿನಾನ ಕೆಲಸ ಇರುತ್ತೆ. ಧೂಳು ಕುಕ್ಕಂಡ್ರೆ ಒರೆಸ್ಬೇಕು, ಮಾಡಬೇಕು, ಕೆಲಸ ಮಾಡಬೇಕು ಅಂಬೋದು ಬರುತ್ತೆ ಮನಸ್ಸಿನಾಗೆ. ಎಲ್ಲ ಅಂಥವೆಲ್ಲ ನೀಟ್ ಮಾಡ್ಕೊಂಬ ಏನು ಮನೆಯಾಗಿ ಮಾಡ್ಕೊಂತೀವಪ್ಪ ನಾವೇನೇನು ಧೂಳತ್ತ ತಕೊಂಡು ಬಿಡ್ಕೊಂಬಲ್ಲ. ಬ್ಲ್ಯಾಕ್ ಕಲರ್ ಮೇಲೆ ಎದ್ದು ಕಾಮತ್ತೆ, ಅದಕ್ಕಾಗಿನ ಚೆನ್ನಾಗೈತೆ ಹೇಳು. ಚೆನ್ನಾಗೈತೆ. ಅದು ಮ್ಯಾಲೆಲ್ಲ ಕಾಳು ಕಡಿ ಇಕ್ಕು ಭೂಮಿ ಅಕ್ಕ. ಮ್ಯಾಲೆಲ್ಲನ ಕಾಳು ಕಡಿ ಇಕ್ಕು. ಇಲ್ಲೆಲ್ಲ ತರಕಾರಿ ಇಕ್ಕೋಕ್ಕೆಲ್ಲ ಕೊಟ್ಟಿರ್ತಾರೆ ನೋಡು, ತೋರ್ಸಾನೆ. ಬೇಡ, ನನಗೂ ಗೊತ್ತೈತೆಲ್ಲನ, ನಾನು ನೋಡ್ಕೊಂಡಿದ್ದೀನಿ. ನಾನು ಎಲ್ಲ ನೋಡಿ ಒಳಗೆಲ್ಲ ನೋಡೇ ತಂದಿದ್ದು. ನಾವು ಬೀಗ ಹಾಕೈತಮ್ಮಯ್ಯಪ್ಪ, ಅದನ್ನು ಬೀಗ ಹಾಕೊಂಡು ಈಗ ಆತ ತಾಂಡೋತು. ಅದ್ರ ತೆಗ್ಯಕ್ಕೆ ಬರಲ್ಲ, ಏನು ಬೀಗ ಹಾಕೈತೆ. ಅದ್ನಿ ನಂಗೆ ನೀವು ಬಂಗಾರದಮ್ಮಂಗೆ ಬೀಗ ಹಾಕಿದ್ರಮ್ಮ. ಅದ್ರಾಗ ಇನ್ನು ಯಾತೈತಮ್ಮ. ಅಯ್ಯೋ ಯಾತ ಇಲ್ಲ, ಬೀಗ ಅವಲ್ಲ ಹಾಕ್ಕೊಳ್ಳಿದ್ವಲ್ಲ ಹಾಕ್ತು, ಈಗೆಲ್ಲ ಹೋಯ್ತು ಅತ್ಲಾಗೆಲ್ಲ. ಆಮೇಲೆ ತೆಗ್ದು ನೋಡಿರಿ ಅಂತೇಳು. ಅದ್ರಾಗೇನು ಏನು ಬಂಗಾರ ಬೆಳ್ಳಿ ನಾವೇನು ಇಕ್ಕಿಲ್ಲ. ಅದೇ ಲಾಕ್ ಮಾಡ್ತಾ ಅಷ್ಟೇ ಹಿಂಗೆ. ಆಮೇಲೆ ಒಳಗೆ ಇಕ್ಕನ ಅಂತೇಳಿ ಇಲ್ಲೇ ಇಕ್ಕನ ಅಂತ ಒಂದು ಪಟ ಅಂತಿತ್ತು. ಹಾಲ್ನಾಗೆ ಇರಲಿ ಚೆನ್ನಾಗಿರುತ್ತೆ ಅಂತ. ಹಾಲ್ನಾಗೇನು ಚೆನ್ನಾಗಿ ತಗ ಅಡುಗೆ ಮನೆ ಇಕ್ಕಿಕ್ಕೆ ಚೆನ್ನಾಗಿ ಕಾಮುತ್ತೆ. ಅಲ್ಲಿ ಚೆನ್ನಾಗಿ ಕಾಮುತ್ತೆ, ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಟಿ ವಿನೂ ಇಲ್ಲೇ, ಹಾಲ್ನಾಗೇನು ಇಲ್ಲೇ ಹಾಕನ, ಫ್ರಿಡ್ಜನು ಇಲ್ಲೇ ಇರಲಿ ಹಾಲ್ನಾಗೆ ಅಂತ ಹೇಳ್ತಿತ್ತು ನಮ್ಮಯ್ಯಪ್ಪ. ಅದಕ್ಕೆ ಇಲ್ಲೇ ಇಕ್ಕೈತಿ. ಅಡುಗೆ ಮನೆಗೆ ಇಕ್ಕೊಂಡ್ರೆ ಚೆನ್ನಾಗಿರುತ್ತಪ್ಪ. ಬಂದಿದ್ದ ತಕ್ಷಣ ಜನ ನೋಡ್ತಾರೆ, ಅಯ್ಯೋ ಇವ್ರ ಮನೆಗೆಲ್ಲ ಐತೆ ಅನ್ಕೊಂತಾರೆ. ಅನ್ಕೊಂಬ್ಲೇಳಿ ಬಿಡು, ಕಂಡ್ರೆ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅದ್ರಾಗ ಏನಾಯ್ತಪ್ಪ ಅನ್ಕೊಂಬೋದು. ಇವ್ರು ಬಂದವ್ರೆ ಅಲ್ಲೇನೆ ನೋಡೋಕ್ಕೆ ಚೆನ್ನಾಗೈತೆ ಹೇಳಿ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಒಂದಿಕ್ಕೆ ಕಸ ಹೊಡ್ಕೊಂಬಕ್ಕೆ ಬತ್ತೈತೆ. ಸ್ಟ್ಯಾಂಡನ್ನು ಹಂಗೆ ತರಬೇಕೋ ಬೇಡವೋ? ಸ್ಟ್ಯಾಂಡ್ಗಳೆಲ್ಲ ಬತ್ತ ನಿನಗೆ ಗೊತ್ತಿಲ್ವೇ? ನಮ್ಮಲ್ವೇ? ನಮಗೂ ಗೊತ್ತೈತೆ ಫ್ರಿಜ್ ಅಡಕ್ಕೆ ಸ್ಟ್ಯಾಂಡ್ ಬರ್ತವೆ ಅಂತ, ನಮಗೂ ಗೊತ್ತೈತೆ ಕಣಕ್ಕ. ನಾವು ತಗೊಂಬತ್ತೀವಿ ಸಪ್ರೇಟ್. ಅಲ್ಲಿ ಇರಲಿಲ್ಲ, ಬೇರೆ ಕಡೆಗೆ ನಮ್ಮ ಮಾಮಲೆಲ್ಲ ಕೇಳಿದೆ, ಅಲ್ಲಿ ಚೆನ್ನಾಗಿದ್ದಾವೆ ಅಲ್ಲಿ ತಗೊಬತ್ನಿ ಅಂತ. ಅದಕ್ಕೆ ನಾವು ಸುಮ್ಮನೆ ತಗೊಂಬರುತ್ತೆ. ನಮ್ಮ ಮಾಮೇನೆಲ್ಲ ತಗೊಂಬರುತ್ತೆ. ಅದೇ ತಗೊಂಬರುತ್ತೆ ಅಲ್ಲ, ನಾನು ಗೊತ್ತೈತೆ ಹೆಂಗೋ ಅನ್ಕೊಂಡೆ ಅಷ್ಟೇ. ನಮ್ಮ ಮಾಮೇನು ಇಂಥದ್ದು ಬೇಕು ಅಂದ್ರೆ ಸಾಕು ಅಂಥದ್ದೇ ತಗೊಂಬಂದ್ಬಿಡುತ್ತೆ. ಡಬಲ್ ಡೋರಿನ ಫ್ರಿಡ್ಜು. ನಮ್ಮ ಅಕ್ಕ ಬೇಡ ಅಂದ್ರು ನಮ್ಮ ಮಾಮನೇ ತಗೊಂಬಂತು ಗೊತ್ತೇ. ನಮ್ಮ ಮಾಮೇನಿಲ್ಲ ಎಲ್ಲ ತಗೊಂಬರುತ್ತೆ. ಮನೆಗಿಂಥದ್ದಿಲ್ಲ ಅಂದ್ರೆ ಸಾಕು, ಒಂದು ಮಾತು ಹೇಳಿದ್ರೆ ಸಾಕು. ಅಂದ್ರೆ ತಗೊಂಬರುತ್ತೆ ಹೇಳಪ್ಪ. ಯಶಣ್ಣ ಭಾರಿ ಬುದ್ಧಿ, ದುಡ್ಡಾಗೆ ಭಾಳ ಚೆನ್ನಾಗಿ ತಲೆ ಓಡಿಸುತ್ತೆ. ಸರಿ ಅಮ್ಮ, ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ, ಹೋಗ್ತೀವಿ. ಸರಿ ಅಮ್ಮ ಆಯ್ತು ಹೇಳು. ಬರ್ತೀವಿ ಭೂಮಿ ಅಕ್ಕ. ಸರಿ ಆಯಿತು ಲೇಪೋ. ಎಷ್ಟು ಹೊಟ್ಟೆ ಉರ್ಕೊಂಡ್ರ ಕಣೆ. ಅವಾಗ ಬಂದು ನೋಡ್ತಾ ಇದ್ದಾರೆ ನಿಂತ್ಕೊಂಡು. ಚೆನ್ನಾಗೈತೆ ಅಂತ ಮಾತಾಡ್ತಾ ಇದ್ದಾರೆ. ಆಮೇಲೆ ನಾನು ಬಂದರೆ ಈ ಬ್ಲ್ಯಾಕ್ ಕಲರು ಇದು ಧೂಳು ಕುಕ್ಕಂಬತ್ತೆ, ಇಂಥದ್ದಾಗಬಾರ್ದಾಯಿತು, ಬೇರೆ ಕಲರ್ ತರಬೇಕಾಗಿತ್ತು ಅಂತ ಇದ್ದಾರೆ. ಅಲ್ಲ ಗರ್ವಾಗೆ ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಕಮ್ತೈತೆ ಅಂತ ಹೇಳಿ ಮಾತಾಡ್ತಿದ್ದರು. ಹೆಂಗಿದ್ದು ಮಾಡ್ತಾರೆ ನೋಡು, ಭಾರಿ ಇದ್ದಾರೆ ಇವರು. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಹೇಳಿದ್ದು, ನಮಗೆ ಗೊತ್ತಿಲ್ಲಮ್ಮಂಗೆ ಹೇಳ್ತಾಳೆ ಅವಳು ರಂಜಿ. ಸ್ಟ್ಯಾಂಡ್ ಬರುತ್ತೆ, ಇದರೊಳಗೆ ಸ್ಟ್ಯಾಂಡ್ ಬರುತ್ತೆ, ಅದನ್ನ ತಗೊಂಬಂದಿಕ್ರಿ, ಕಸ ಹೊಡಿಯೋಕ್ಕೂ ನೆಲ ಒರೆಸ್ಕೊಂಬಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಹಂಗೆ ಹೇಳ್ತಾಯಿತ್ತು. ನಮಗೇನೇನು ಗೊತ್ತಿಲ್ಲ ಅಮ್ಮಂಗೆ.
ಅದೇ ಮತ್ತೆ ನಾನು ಕಾಪಿಗೆ ಪೇನನ ಕಾಸನ್ನ ಕುಕ್ಕಳ್ರಿ ಅಂತ ಹೇಳೋಣ ಅಂತಿದ್ದೆ. ಎದ್ದವಲತ್ನರು ಇಂಥವ್ರಿಗೆಲ್ಲ ಕುಂಡ್ರಸ್ಕೊಂಬದೆ ಅಲ್ಲ ಇಂಥವ್ರನ್ನ ಮಾತಾಡ್ಸೋದೆ ಅಲ್ಲ ಅಂತ ಸುಮ್ಮನಾದಿ. ಇಂಥವ್ರನ್ನೆಲ್ಲ ಜಾಸ್ತಿ ಇಷ್ಟ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏನಮ್ಮಂದು ಕಳಿಸ್ಬೇಕಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಏ ಅಕ್ಕ ಇಂಥವ್ರನ್ನೆಲ್ಲ ಕುಕ್ಕಳ್ರಿ ಅಂತೆಲ್ಲ ಅಂಬಕ್ಕೆ ಹೋಗ್ಬೇಡ. ಮಾಮ ಬೈತೈತಿ ಸುಮ್ಮನೆ. ಇಂಥವ್ರನ್ನೆಲ್ಲ ಅವ್ರು ಮಾತಾಡ್ದಂಗೆ ಸರಿಯಾಗಿ ಮಾತಾಡಿ ಕಳಿಸ್ಬೇಕು. ನಡಿ ಬಾ, ನಮಗೆ ಕೆಲಸ ಐತಿ. ಇಂಥರ್ತಾಗೆಲ್ಲ ಮಾತಾಡ್ಕೊಂಡು ಕುಕ್ಕಂಡು ಟೈಮ್ ವೇಸ್ಟ್ ಮಾಡ್ಕೊಂಬಕ್ಕಾಗಲ್ಲ ನಾವು. ಕೂಕಳ್ರಿ ಅಂಬ್ಲಿಲ್ವಲ್ಲಿ ಅವಳು. ಹಂಗೇನಿ ಏನು ಬಂದವರಲ್ಲ ಮನೆ ತಕ್ಕೆ ಅಂತ ಫ್ರಿಜ್ಜನ್ನು ಟಿ ವಿ ತಂದೈನಿ ಅಂತ ಬೋಲ್ ಜಂಬ ಬಂದ್ಬಿಟ್ಟೈತೆ ಕಣ್ಲೇಪೋ. ಅದೇ ಮತ್ತೆ ಫ್ರಿಜ್ಜು ಟಿ ವಿ ತಂದೈನಿ ಆಮೇಲೆ ಹಾಕಬೇಕು ಅಂತ ಕುಂಡ್ರಸ್ಕೊಂಬ್ಲಿಲ್ಲ. ಕುಕ್ಕಳ್ರಿ ಅಂತ ಹೇಳಲಿಲ್ಲ. ಒಂದು ಕಾಪಿ ಕಾಸು ನಿಮ್ಲಿಲ್ಲ. ನಾವು ಮನೆ ತಕ್ಕ ಬಂದರೆ ಅಕ್ಕ ಬಂದರೆ ಕುಕ್ಕಳಕ್ಕ ಅಂತೇಳಿ ಕಾಪಿ ಕಾಸು ಕೊಡ್ತೀನಿ ನಾನು. ನಮ್ಮಯ್ಯಪ್ಪನಿಗೆ ಬರೋಕ್ಕಿಲ್ಲ. ಭೂಮಿ ಅಕ್ಕ ಬಂತು ಕಾಪಿಗೀಕು ಅಂತೈತಿ. ನಾವಂತೂ ಕಾಸಿ ಕೊಡ್ತೀವಿ. ಹಂಗಂದ್ರೆ ನಾವು ಅಕ್ಕ ಒಂದು ಮಾತು ಹೇಳಿಲ್ವಲ್ಲ ಕಾಸ್ತೀನಿ ಅಂತ. ನೋಡಿ ಇಂಥರ್ನ ಬುದ್ಧಿ ಕಲ್ಕೋಬೇಕು. ನೋಡವಳು ಎಷ್ಟು ಬುದ್ಧಿವಂತಿಕೆಯಿಂದ ನಾನು ಅದಕ್ಕೆ ಮತ್ತೆ ಎಲ್ಲ ಮಾಡ್ಕೊಂಬಕ್ಕಾಗಿರೋದಿಲ್ಲ. ಅಂದರೆ ನಮ್ಮಂಗೆ ಒಡಬ್ರು ಕತ್ತಳೆ ಆಗಿದ್ರೆ ಏನೋ ಮಾಡ್ಕೊಂಬಕ್ಕಾಗ್ತಿರ್ಲಿಲ್ಲ. ಸತಿ ಬರ್ರಿ, ನಾನು ಮಾತನಾಗೇನೆ ಕಳಿಸ್ತೀನಿ. ನೋಡಿ ಎಷ್ಟು ಬುದ್ಧಿ ಮಾಡ್ತಾರೆ. ಅಂಥದ್ರಾಗೆಲ್ಲ ಉಳಿಸ್ತಾರೆ ಕಣೆ ಅಕ್ಕ ಅವ್ರು. ಅದಕ್ಕೆ ಮತ್ತೆ ಅಷ್ಟೊಂದು ದುಡ್ಡು ಮಾಡ್ಕೊಂಡಿರೋದು. ಅಂಥದಾಗೆಲ್ಲ ನಾವು ಉಳಿಸ್ಕೊಂಬತ್ಕೇನೆ. ನಾವು ಹಂಗೆ ಅಂಥವಕ್ಕೆಲ್ಲ ಲೆಕ್ಕ ಹಾಕಿ ನಾವು ಅಂಥವೆಲ್ಲ ಉಳಿಸ್ಕೋಬೇಕಿನ್ಮೇಲೆ. ಮತ್ತು ಅಂಥವೆಲ್ಲ ಲೆಕ್ಕ ಹಾಕೊಂಡು ಕಾಪರ ಮಾಡಿದ್ರೆ ಮಾತ್ರ. ನೀನು ಹಂಗೇನೆ ಕಾಪಿ ಕಾಸ ತಾರಾಡ್ತೀಯ. ಅವ್ನು ಹೇಳ್ದಂತ ಆಲಿಲ್ಲ ಅಂತ ಒಂದು ಯಾತನ ಒಂದು ಏಳು ಸುಮ್ಮನಾಗಬೇಕು. ನೋಡಿ ಅವಳು ನಾವು ಹೋಗಿದ್ದೀವಿ ಇಬ್ಬರಳು ಬಂದೇವ್ರಲ್ಲ ಅಕ್ಕ ತಂಗಿಯರು ಇಬ್ಬರೂ. ತೆಗಿ ಒಂದು ಲೋಟ ಕಾಪ್ತಾನೆ ಇಕ್ಕನ ಕುಕ್ಕಾಡ್ರಿ ಕಾಪಿ ನಾನು ಕಾಸ್ತೀನಿ. ತಿರ ಹೊಸ ಪ್ರೀಟ್ ತಂಗಿ ದೋಸನ ಮಾಡ್ತೀನಿ ಅಂಬ್ಲಿಲ್ಲ. ಅಯ್ಯೋ ದೇವ್ರೆ. ನಾವೇನಿ ಅವಳು ಭಾರಿ ಇದ್ದಾಳೆ. ಯಾರಿಗೂ ಒಂದು ಲೋಟ ಕಾಪಿ ಕಾಸು ಕೊಡಲ್ಲ. ಯಾರಿಗೂ ಅಂತೂ ತುಂಬ ಕಿಕ್ಕಲ್ಲ. ಭಾರಿ ಗಿದ್ಗಣಿ ಹಿಂಗಾಗತ್ಕೆ ಮತ್ತೆ ಅವಳು ಅಷ್ಟೊಂದು ಸಾಮಾನು ಮಾಡ್ಕೊಂಡಿರೋದು ಅಷ್ಟೊಂದೆಲ್ಲನ ಮಾಡ್ಕೊಂಬಕ್ಕಾಗಿರೋದು. ಅವಳು ಯಾತ ಒಂದು ನಾಯಿಗೆ ಸಮೇತ ಒಂದು ಮುದ್ದೆ ಹಾಕಲ್ಲ ಅಂತಾಳವಳು. ಮತ್ತು ನಮ್ಮ ಅಪ್ಪಗೂ ಬುದ್ಧಿ ಇಲ್ಲ, ಇನ್ನು ಮಾಮಗೂ ಬುದ್ಧಿ ಇಲ್ಲ. ಯಶಣ್ಣ ಎಷ್ಟು ಬುದ್ಧಿ ಗೊತ್ತೆ. ಮನೆಯಾಗೆಲ್ಲ ಯಶನಾಗೂ ಎಲ್ಲ ಕೆಲಸ ಮಾಡುತ್ತೆ, ಎಲ್ಲ ಮಾಡಿಕೊಡುತ್ತೆ. ಹಿಂಗೆ ಮಾಡ್ಕೊಂಡು ಕಸ ಸಮೇತ ಹೊಡಿತೈತೆ, ಮೊಸರೆ ತೊಳೆದಿಕ್ಕುತ್ತೆ, ಎಲ್ಲ ಮಾಡುತ್ತೆ ಮನೆಯಾಗತ್ತೆ ಕೆಲಸನ. ದುಡ್ಡನಾಗಂತೂ ಭಾಳ ಬಡ್ಡಿ ಕೊಟ್ಟೈತಂತೆ. ಮಸ್ತಾಗೆ ದುಡ್ಡು ಇಕ್ಕೊಂಡವ್ರು ಇಲ್ಲ ಅಂಬತ್ತರ ತೋರಿಸ್ತಾರೆ ಅಷ್ಟೇ ಅವರು. ಇಲ್ಲೇ ಅವಳು ಯಾವ ದುಡ್ಡಿಲ್ಲ ಏನಿಲ್ಲ. ಅವಾಗ ಗರ್ವಾಗಿ ಮನೆ ತಗೆ ದುಡ್ಡಿಲ್ಲ ಅಂತ ಹೇಳಿ ಮನೆಯಾಗ ಮಾಡಿರಲಿಲ್ಲ. ಅವರು ಇವ್ರ ಮನೆಯಾಗಿದ್ದರು. ನಾ ಮನೆಯಿಂದ ಹಸಿ ಕಳಿಸಿದ್ವಲ್ಲ ಆವಾಗ. ದುಡ್ಡೇನಿಲ್ಲ, ಸುಮ್ಮನೆ ಅವರು ಹಂಗೆ ತೋರಿಸ್ಕೊಂತಾರೆ ಐತೆ ಎಂಬತ್ತರ. ಏನು ಇನ್ಸ್ಟಾಲ್ಮೆಂಟ್ನಾಗೆ ತಂದಿರ್ಬೇಕು ಹೇಳೋದನ್ನ. ಹಿಂಗೆ ಮಾತಾಡ್ತೀರಾ? ಏನಿಲ್ಲ, ಭೂಮಿ ಫ್ರಿಜ್ಜುನು ಟಿ ವಿ ತಂದಿದ್ಲು, ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ವಿ. ನೋಡು ನಾವು ಹೋದ್ರೂ ಒಂದು ಲೋಟ ಕಾಪಿ ಕೋಸ್ನಿ ಕುಕ್ಕ ಅಂಬಲ್ಲ ಕಣಪ್ಪ. ಭಾರಿ ಬುದ್ಧಿ ನಿನ್ನ ತಮ್ಮನೆ ಹೆಂಡ್ತಿ. ನಾವು ಬಂದರೆ ಯಾರನ್ನ ಕುಕ್ಕಳ್ರಿ ನಿನ್ಕಳ್ರಿ ಕಾಪಿ ಕಾಸ್ತೀವಿ ಅಂತೀವಿ. ಅವಳು ಹಂಗಲ್ಲ. ಕುಕ್ಕಳ್ರಿ ಅಂಬ್ಲಿಲ್ವಲ್ಲ. ಕುಕ್ಕಳ್ರಿ ಅಂದರೆ ತಿರ್ಗಿ ಆಮೇಲೆ ಕುಕ್ಕಂತಾರೆ. ಒಟ್ಟು ಯಾಕೆ ಕಾಪಿ ಕಾಸ್ಬೇಕಾಗುತ್ತೆ, ಸಕ್ಕರೆ ಮುಗಿತೆ, ಟೀ ಸೊಪ್ಪು ಮುಗಿತೈತೆ, ಯಾಕೆ ಅಂತೇಳಿ ಒಂದು ಲೋಟ ಕಾಪಿಗೆಲ್ಲ ಲೆಕ್ಕ ಹಾಕ್ತಾಳವಳು. ಮತ್ತೆ ಭಾರಿ ಬುದ್ಧಿ. ನೀನು ಹುಡುಗಿ ಹುಡುಗಿರೋ ಬುದ್ಧಿ ಯಾರಿಗೂ ಇಲ್ಲ, ಎಲ್ಲದ್ರಾಗೂ ಉಳಿಸುತ್ತೆ. ನಮಗೆ ಹಂಗೆ ಅನ್ಸೋದೇ ಇಲ್ಲ. ನೋಡಪ್ಪ ಅವಳು ಎಂಥ ಬುದ್ಧಿ ಮಾಡೋದಕ್ಕೆ ಮತ್ತೆ ಅವಳು ಅಷ್ಟು ಮಾಡ್ಕೊಂಬಕ್ಕಾಗಿರೋದು. ನಾವು ಅಂಥವಕ್ಕೆಲ್ಲ ಇಪ್ಪಟ್ಟು ಲೆಕ್ಕ ಹಾಕಿ ನಾವು ಕುಡಿಕೆ ಮತ್ತು ಕಲಿಬೇಕು. ಒಂದು ಇಟ್ಟಿಟ್ಕು ಲೆಕ್ಕ ಹಾಕಬೇಕು. ಜೀವನದ ಜಿಪುಣನ ತನ ಅಂಬೋದು ಇರಬೇಕು. ಅಷ್ಟು ಜಿಪುಣ. ನಾವು ಅಣ್ಣನೂ ಜಿಪ್ನ, ಅವಳು ಜಿಪ್ನ ಬಿಡಪ್ಪ. ನೋಡಿರಿ ಗೊತ್ತಾಗುತ್ತೆ. ಫ್ರಿಡ್ಜು ಟಿ ವಿ ಎಲ್ಲ ತಂದರ್ ಕಣ್ಬಮ್ಮ. ಬರಲಮ್ಮ, ಚೆನ್ನಾಗಿರಲಿ ನೋಡ್ಬೋದು. ಚೆನ್ನಾಗಿದ್ರೆ ನಮ್ಮ ಅಕ್ಕಗೆ ನೀನು ಕೊಡಿಸು ವಾಷಿಂಗ್ ಮಿಷಿನ್ ಅಂತೆ. ವಾಷಿಂಗ್ ಮಿಷಿನ್ ಕೊಡಿಸು ಅಂತಾಳೆ ನಮ್ಮ ಅಕ್ಕ. ಅದೇನಮ್ಮ ನಾನು ಕೇಳ್ತೀನಿ ವಾಷಿಂಗ್ ಮಿಷಿನ್ ಕೊಡಿಸು, ಬಟ್ಟೆ ಒಗ್ಯೋಕ್ಕಾಗಲ್ಲ ಅಂತೇಳಿ ಎಷ್ಟು ಕೇಳಿದ್ರು ಬೇಡ, ವಾಷಿಂಗ್ ಮಿಷಿನ್ ತರಕ್ಕೆ ದುಡ್ಡಿಲ್ಲ ಅಂತೈತಿ. ನೋಡು ನಿನ್ನ ತಮ್ಮ ಹೆಂಗೆ ಮಾಡ್ಯಾವ, ಹೆಂಗೆ ತಂದವನೆಲ್ಲ ಮಾಡ್ಕೊಂಡವನಿ, ಪ್ರತಿಯೊಂದು ತಗೊಂಬಂದವನೆಲ್ಲ ಮನೆಗೆ. ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲ ತಗೊಬತ್ತಾನ ಅವನೇನು. ವಾಷಿಂಗ್ ಮಿಷಿನು ತತ್ತಾನೆ, ಸೋಫಾ ತತ್ತಾನಂತೆ, ಎಲ್ಲ ಮಾಡ್ತಾನಂತೆ. ತರ್ಲಿ ಬಿಡಿ. ಏನು ಕೆಲಸ ಐತೆ ಬಟ್ಟೆ ಹಾಕ. ಸುಮ್ಮನೆ ವಾಷಿಂಗ್ ಮಿಷಿನ್ಗೆಲ್ಲ ಯಾತಕ್ಕಂತಕ್ಕೆಲ್ಲ ಬಂಡವಾಳ ಹಾಕಕ್ಕೆ ಹೋಗ್ಬಾರ್ದು. ಅದ್ರಾಗ ಏನು ಬರೋಂಗಿಲ್ಲ ಸುಮ್ಮನೆ. ನಿಮ್ಮ ಮಾಮನ ಕೇಳಿ ಸಾಕಾತ್ ಕೊಡ್ಸಪ್ಪ ಅಂತ ಕೊಡ್ಸೋದೇ ಇಲ್ಲ ವಾಷಿಂಗ್ ಮಿಷಿನ್. ಎಷ್ಟು ಕೇಳೋಣ ಬಟ್ಟೆ ಒಗ್ಯಕ್ಕೆ ಆಗಲ್ಲ ಅಂತೇಳಿ. ಅದ್ರಕ್ಕೆ ಹಾಕ್ಬಿಟ್ರೆ ಅತ್ಲಾಗೆ ಎಲ್ಲ ಹೋಗುತ್ತತ್ತ ಪಳೆ ಎಲ್ಲ. ಮತ್ತೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು, ಚೆನ್ನಾಗಿ ಕ್ಲೀನ್ ಆಗ್ತವೆ. ತರಿಸ್ಕೆ ಯಾಕೆ ಏನಾನ ಮಾಡಿ ನೀನು ಇನ್ಸ್ಟಾಲ್ಮೆಂಟ್ನಾಗ ತಗ ನೋಡೋಣ ಹೇಳು. ಒಂದು ಲೋಟ ಕಾಪಿ ಕಾಸು ಕೊಡಲಿಲ್ವಲ್ಲ ಭೂಮಿ. ಕುಕ್ಕಾಳ್ರಿ ಒಂದು ಲೋಟ ಕಾಪಿ ಕಾಸು ನಂಬಲಿಲ್ಲ. ನಾವು ಬಂದರೆ ಆಗ್ಲೆಲ್ಲ ಕಾಪಿ ಕಾಸು ಕೊಡ್ತೀವಿ. ಹಾಲು ಜಾಸ್ತಿ ಹಾಕಿ ನಾನು ಅವಳಿಗೆ ಕಾಪಿ ಮಾಡಿಕೊಡ್ತೀನಿ. ನಾನು ಬಂದು ಸತ್ಕೆಲ್ಲ ನಮ್ಮ ಅಂತಕ್ಕೆ ಬಂದಂಗೆಲ್ಲ ಮಾಡಿಕೊಡ್ತೀನಿ. ಆದರೆ ಅವಳು ನೋಡಿ ಎಷ್ಟು ಬುದ್ಧಿವಂತಿಕೆ. ಇಂಥ ಬುದ್ಧಿವಂತಿಕೆ ಇರೋದಕ್ಕೆ ಮತ್ತೆ ಹಿಂಗೆ ಮಾಡ್ಕೊಂಬಕ್ಕಾಗಿರೋದು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.